ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಯ್ಯೋ ಇದನ್ನಪ್ಪ ಮೇಡಮ್ ಅವ್ರು ಇಷ್ಟತ್ರ ಬತ್ತವ್ರೆ. ಅಯ್ಯೋ ಏನಾಯ್ತು ಸಿದ್ದು ಅವರೇ? ಏನಿಲ್ಲ ಮೇಡಮ್ರೆ, ಏನಿಲ್ಲ. ಏನೋ ಇದೆ, ನನ್ನ ಹತ್ರ ಮಾತ್ರ ಹೇಳ್ತಿಲ್ಲ ನೀವು. ಏನಿಲ್ಲ ಮೇಡಮ್ರೆ, ಅದು ಕನಸು ನನ್ಸಾದ್ರೆ ಅದೆಷ್ಟು ಕಷ್ಟ ಆಯ್ತದೆ ಅಂತ ಇವತ್ತು ಗೊತ್ತಾಯ್ತದೆ ನನಗೆ. ಕನಸ? ಏನು ಕನಸು? ಅದು ಮೇಡಮ್ರೆ, ನನಗೆ ನಿಮ್ಮ ಜೊತೆಗಿರ್ಬೇಕಂದ್ರೆ ಬಹು ಆಸೆ. ಅದೇ ನನ್ನ ಕನಸಾಗಿತ್ತು. ನಾವಿಬ್ಬರು ಜೊತೆಗೆ ಕೂತಿರುವಂಗೆ, ಹತ್ತಿರ ಇರುವಂಗೆ, ಅಪ್ಕೊಂಡಿರುವಂಗೆಲ್ಲ ನೂರಾರು ಕನಸು ಕಂಡ್ಬಿಟ್ಟಿವಿ ಮೇಡಮ್ರೆ. ಅದೇ ಇವತ್ತು ನಿಜ ಆಯ್ತಾಯಿದ್ರೆ ನಾನು ಎದೆ ಹೆಂಗೆ ತಡ್ಕೋಬೇಕು ನೀವು ಹೇಳಿ? ಹೌದಾ ಸಿದ್ದು ಅವರೇ? ಓ ಮೇಡಮ್ರೆ, ಅಯ್ಯೋ ನಾನು ಏನೇನು ಹೇಳ್ತಿದ್ದೀನಿ. ಪರವಾಗಿಲ್ಲ, ನನ್ನ ಹತ್ರ ತಾನೇ ಹೇಳ್ಕೊತಿದ್ದೀರಾ, ಅಷ್ಟೊಂದು ಯಾಕೆ ನಾಚ್ಕೋತಿದ್ದೀರಾ? ಮುಂದೆ ಹೇಳಿ. ಇನ್ನೇನಿಲ್ಲ ಮೇಡಮ್ರೆ, ಅದೇ ನಾನು ಹಿಂಗೆಲ್ಲ ಕನಸು ಕಂಡ್ಬಿಟ್ಟಿದ್ದೆ. ಈಗ ನೀವು ದಿಢೀರಂತ ಬಂದು ಕೈ ಇಟ್ಕೊಂಡ್ಬಿಟ್ರೆ ನನಗೆ ಮೀಟ್ರ್ ಅಪ್ಪಾಗದೆ ಇದ್ದಿದ್ದೆ. ಸಿದ್ದೇಗೌಡ್ರಿಗೆ ಎಷ್ಟೇ ಧೈರ್ಯ ಇದ್ರೂ ಅದೇನೋ ಗೊತ್ತಿಲ್ಲ, ನಿಮ್ಮ ಮುಂದೆ ಮಾತ್ರ ಪುಷ್ಪಟಕ್ಕೆ. ಓ, ನಿಮ್ಮ ಕೈ ಹಿಡ್ಕೊಂಡ್ರೆ ಹಾಗೆಲ್ಲ ಅನ್ಸುತ್ತಾ ನಿಮಗೆ? ಓ ಮೇಡಮ್ರೆ, ಅಯ್ಯೋ ಮೇಡಮ್ರೆ, ಮೇಡಮ್ರೆ, ಈಗ ಮೇಡಮ್ರೆ, ಅಯ್ಯೋ ಮೇಡಮ್ರೆ ಸುಮ್ಮನೆ ಮೇಡಮ್ರೆ, ಹಂಗೆಲ್ಲ ಮಾಡ್ಬಿಡಿ, ಒಂಥರ ಆಯ್ತದೆ ಮೇಡಮ್ರೆ. ಸಿದ್ದು ಅವರೇ, ನೀವ್ಯಾಕೆ ನನ್ನ ಯಾವಾಗಲೂ ಮೇಡಮ್ ಅವರೇ ಅಂತ ಕರಿತಿರ್ತೀರಾ? ನಮ್ಮ ಅಪ್ಪ ಅಮ್ಮ ನನಗೆ ಭಾವನಾ ಅಂತ ಹೆಸರಿಟ್ಟಿದ್ದಾರೆ, ನೀವು ಹಾಗೆ ಕರಿಬಹುದಲ್ವಾ? ಅಯ್ಯೋ ಅದೆಂಗಾಯ್ತದ ಮೇಡಮ್ರೆ, ಅದಕ್ಕೆಲ್ಲ ಇನ್ನು ಸಮಯ ಬೇಕು. ಮೇಡಮ್ರೆ ಒಂದು ನಿಮಿಷ ಬಂದೇ ಇರಿ ಮೇಡಮ್ರೆ. ಸಿದ್ದು ಅವರೇ, ಸಿದ್ದು ಅವರೇ, ನಮ್ಮ ಜೀವನದಲ್ಲಿ ಇಂಥ ಒಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾವಿಬ್ಬರು ಹೆಂಗೋ ಒಂದಾದ್ಮ ಮೇಡಮ್ರೆ, ನಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಹೋಯ್ತು. ಆದರೆ ನಮ್ಮಿಂದ ನಿಮ್ಗೊಂದು ಅನ್ಯಾಯ ಆಗೋಗಿದೆ. ಅದನ್ನು ಯಾವಾಗ ನಿಮ್ಮ ಹತ್ರ ಹೇಳ್ಕೊತೀನೋ ಅನ್ನೋ ಪಾಪ ಪ್ರಜ್ಞೆ ನನ್ನ ಕಾಡ್ತಾ ಇದೆ ಮೇಡಮ್ರೆ.
ಮಾವ 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 ಏನು ಯೋಚನೆ ಮಾಡ್ತಾ ಇದ್ದೀರಾ ಮಾವ? ಏನಿಲ್ಲಮ್ಮ, ಏನು ಯೋಚನೆ ಮಾಡಲಿ. ಅದು ರಾತ್ರಿ ಯಾಕೋ ಸರಿಯಾಗಿ ನಿದ್ದೆ ಬರಲಿಲ್ಲ, ಹಾಗಾಗಿ ಏನೋ ಒಂಥರ ತೂಕಡಿಕೆ. ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರಲ್ವಲ್ಲ ಮಾವ ನಿಮಗೆ. ರಾತ್ರಿ ಇಡೀ ಈ ರೀತಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿದ್ದೆ ಆದರೂ ಹೇಗೆ ಬರಬೇಕು ಹೇಳಿ? ನಿದ್ದೆ ಮಾಡಿರೋರನ್ನ ಎಬ್ಬಿಸ್ಬೋದು, ಆದರೆ ನಿಮ್ಮ ಥರ ಯೋಚನೆಯಲ್ಲಿ ಮುಳುಗೋಗಿರೋರನ್ನ ಹೇಗೆ ಎಬ್ಸಕ್ಕಾಗತ್ತೆ ಮಾವ? ನೀವೇನೇ ಹೇಳಿ, ನಿಮ್ಮಿಬ್ಬರು ಮಕ್ಕಳು ನಿಮ್ಮನ್ನು ನಡೆಸ್ಕೋತಾ ಇರೋ ರೀತಿ ನಂಗೊಂದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ನಿಮ್ಮಲ್ಲಿ ಅತ್ತೆಯಲ್ಲಿರೋ ಒಳ್ಳೆ ಬುದ್ಧಿನಲ್ಲಿ ಒಂದು ಸ್ವಲ್ಪನೂ ನಿಮ್ಮ ಗಂಡು ಮಕ್ಕಳಿಗೆ ಬರಲೇ ಇಲ್ವಲ್ಲ ಮಾವ? ತಪ್ಪು ವೀಣಾ, ಎಲ್ಲರೂ ಒಳ್ಳೆಯವರಮ್ಮ, ಆದರೆ ನಾವು ನೋಡೋ ದೃಷ್ಟಿಕೋನ ಬದಲಾಗಬೇಕಷ್ಟೆ. ಕಾಲಲ್ಲಿ ಚಕ್ರ ಇರೋ ಹಾಗೆ ಜೀವನ ರೂಪಿಸ್ಕೋಬೇಕು ಅಂತ ಓಡ್ತಾ ಇದ್ದಾರೆ. ನಾನು ಕಾಲಿದ್ದು ನಡೆಯೋಕ್ಕಾಗದೆ ಕೂತಿದ್ದೀನಿ. ನಾನೇನು ಹೇಳಿ, ನಾನು ಹೇಗೆ ಅವ್ರಿಗೆ ಸಮ ಆಗ್ತೀನಿ? ಆದರೆ ಎಲ್ಲದಕ್ಕೂ ಒಂದು ಕೊನೆ ಅಂತ ಇರುತ್ತೆ, ಅಲ್ಲೇ ಇನ್ನೊಂದು ಹೊಸ ಆರಂಭನೂ ಇರುತ್ತಲ್ವಾ? ಆರಂಭ? ಯಾವ ಹೊಸ ಆರಂಭದ ಬಗ್ಗೆ ಮಾತಾಡ್ತಾ ಇದ್ದೀರಾ ಮಾವ ನೀವು? ಹಾಲು ಜೇನ್ ಥರ ಇರೋ ನಿಮ್ಮಿಬ್ಬರನ್ನ ಬೇರೆ ಬೇರೆ ಮಾಡ್ತಿದ್ದಾರೆ, ಅದು ಹೊಸ ಆರಂಭನ ನಿಮಗೆ? ಅಲ್ಲ ಮಾವ, ಅವತ್ತು ನಿಮ್ಮಿಬ್ಬರು ಮಕ್ಕಳು ಬಂದು ನಿಮ್ಮಿಬ್ಬರು ಮುಂದೆನೆ ನಿಮ್ಮಿಬ್ಬರನ್ನ ಬೇರೆ ಬೇರೆ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಪ್ಪ ಇದೆಲ್ಲ ತಪ್ಪು, ನಾವು ಹಾಗಿರೋಕ್ಕಾಗಲ್ಲ ಅಂತ ನೀವಾಗಲಿ ಅತ್ತೆ ಆಗಲಿ ನಿಮ್ಮಿಬ್ಬರು ಒಬ್ಬರು ಒಂದು ಮಾತು ಅವ್ರಿಗೆ ಹೇಳಿಲ್ವಲ್ಲ ಮಾವ? ಯಾಕೆ ಮಾವ? ಏನಂತ ಹೇಳಮ್ಮ, ಏನಂತ ಹೇಳಿ? ಇಬ್ಬರು ಮಕ್ಕಳು ಭಾಗ ಮಾಡ್ಕೊಳ್ಳೇಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಅವರಿಬ್ರು ಭಾಗ ಆದ್ಮೇಲೆ ನಾವಿಬ್ರು ಒಬ್ಬರ ಜೊತೆ ಇದ್ರೆ ಒಬ್ಬರು ಹೊರೆ ಆಗುತ್ತೆ ತಾನೇ? ಅವ್ರ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಅವ್ರು ಏನ್ ಹೇಳ್ತಿದ್ರೆ ಅದು ಸರಿನೇ ಇದೆ. ಆ ಭಗವಂತನೇ ನಮ್ಮ ಕಷ್ಟ ನೋಡಿ ಕಣ್ಮುಚ್ಕೊಂಡಿರುವಾಗ ನಾನೇನ್ ಮಾಡ್ಲಿ ಹೇಳು?